ಸಾಮರಸ್ಯ, ಶಾಂತಿ ಮತ್ತು ಧಾರ್ಮಿಕ ಸಹಬಾಳ್ವೆಯ ಪ್ರತೀಕವಾಗಿ ಹೆಸರುವಾಸಿಯಾದ ಮಂಜೇಶ್ವರದ ಉದ್ಯಾವರದಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಉದ್ಯಾವರ ಸಾವಿರ ಜಮಾಅತ್ ಅಸಯೀದ್ ಶಹೀದ್ ವಲಿಯುಲ್ಲಾಹಿ ದರ್ಗಾದಲ್ಲಿ 5 ವರ್ಷಕ್ಕೊಮ್ಮೆ ನಡೆಯುವ ಉದಯಾಸ್ತಮಾನ ಉರೂಸ್ ಮಹೋತ್ಸವವು ಭಾನುವಾರದಂದು ಅನ್ನದಾನದೊಂದಿಗೆ ಸಮಾಪ್ತಿಯಾಯಿತು. ಕಳೆದ 10 ದಿನಗಳ ಕಾಲ ಭಕ್ತಿಭಾವದಿಂದ ನಡೆದ ಈ ಉರೂಸ್ ಆಚರಣೆಗಳು ಧರ್ಮೀಯ ಏಕತೆ ಮತ್ತು ಮಾನವೀಯತೆಯ ಸಂದೇಶವನ್ನು ಸಾರಿದವು. ಸಮಾರೋಪ ಸಮಾರಂಭದಲ್ಲಿ ಉದ್ಯಾವರ ಶ್ರೀ ಅರಸು ಮಂಜೇಶ್ವರ ಕ್ಷೇತ್ರದ ಪದಾಧಿಕಾರಿಗಳು ಹೊರೆಕಾಣಿಕೆಯೊಂದಿಗೆ ಆಗಮಿಸಿ ಭಾಗವಹಿಸಿದ್ದು, ಈ ಪ್ರದೇಶದಲ್ಲಿರುವ ಉದ್ಯಾವರ ಸಾವಿರ ಜಮಾಅತ್ ಮಸೀದಿ ಹಾಗೂ ಉದ್ಯಾವರ ಮಾಡ ದೇವಸ್ಥಾನಗಳ ನಡುವಿನ ಆಪ್ತ ಸಂಬಂಧವನ್ನು ಮತ್ತೊಮ್ಮೆ ಪ್ರತಿಬಿಂಬಿಸಿತ್ತು. ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವಿನ ಈ ಸಹಬಾಳ್ವೆ ಇಂದು ಕೂಡ ಧಾರ್ಮಿಕ ಸಹಿಷ್ಣುತೆ ಮತ್ತು ಸಾಮಾಜಿಕ ಸೌಹಾರ್ದತೆಯ ಉಜ್ವಲ ಉದಾಹರಣೆಯಾಗಿ ಮುಂದುವರಿಯುತ್ತಿದೆ. ಎರಡು ಸಮುದಾಯಗಳವರು ಪರಸ್ಪರ ಗೌರವ ಮತ್ತು ಸ್ನೇಹ ಭಾವದಿಂದ ಉತ್ಸವಗಳಲ್ಲಿ ಪಾಲ್ಗೊಳ್ಳುವುದು ಈ ಭಾಗದ ಸಾಮಾಜಿಕ ಏಕತೆಯ ಬಲವಾದ ಸಂದೇಶವಾಗಿದೆ. ಧರ್ಮ ಭೇದವಿಲ್ಲದೆ ಮಾನವೀಯ ಮೌಲ್ಯಗಳನ್ನು ಉಳಿಸಿಕೊಂಡು ಸಾಗುತ್ತಿರುವ ಈ ಪರಂಪರೆ ಹೊಸ ತಲೆಮಾರಿಗೆ ಪ್ರೇರಣೆಯಾಗುತ್ತಿದೆ. ಸಮಾರೋಪ ಸಮಾರಂಭವನ್ನು ಅಖಿಲ ಕೇರಳ ಜಮಿಯತುಲ್ ಉಲಾಮಾದ ಅಧ್ಯಕ್ಷರು ಹಾಗೂ ಜಮಾಅತಿನ ಸಂಯುಕ್ತ ಕಾಜಿಯಾಗಿರುವ ಸೈಯದ್ ಜಿಫ್ರಿ ಮುತ್ತುಕೋಯ ತಂಗಲ್ ಉದ್ಘಾಟಿಸಿದರು. ಸೈಯದ್ ಯುಕೆ ಸೈಫುಲ್ಲಾ ತಂಗಲ್ ಅಧ್ಯಕ್ಷತೆ ವಹಿಸಿದ್ರು. ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಕೆಎಂ ಅಶ್ರಫ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ഈ സാംസ്കാരിക സമ്മേളനത്തിനിടക്കാണ് കേരളത്തിന്റെ കവാടത്തിൽ എല്ലാവരെയും സ്വീകരിക്കുന്നു. മതസൗഹാർദ്ദത്തിന്റെ കേന്ദ്രമായ ശ്രീ അർസു മഞ്ചേശ്വർ ദൈവഗണ ശ്രീ രാജവെൽച്ചാട്, ശ്രീ തിമിരി വെൽച്ചാട്, കണ്ണതീർത്ഥ ക്ഷേത്രത്തിലെ കൃഷ്ണഭട്ടും ശനീശ്വര അമ്പലത്തിന്റെ കൃഷ്ണഭട്ടടക്കമുള്ള വ്യക്തിത്വങ്ങൾ ഒരു വലിയ സംഘമായി ಭಾನುವಾರ ಪ್ರಾತಃಕಾಲ ನಮಾಜಿನ ನಂತರದಿಂದ ಸೂರ್ಯಾಸ್ತಮಾನದವರೆಗೆ ಲಕ್ಷಾಂತರ ಭಕ್ತರಿಗೆ ಅನ್ನದಾನ ನೀಡಲಾಗಿದ್ದು, ಇದರೊಂದಿಗೆ ಉದಯಾಸ್ತಮಾನ ಉರೂಸ್ ಭಕ್ತಿ ಭಾವಪೂರ್ಣವಾಗಿ ಸಮಾಪ್ತಿಗೊಂಡಿತು. ನಮ್ಮ ಮಾತೆಲ್ಲ ಸೇರಿ ಪ್ರತಿ ಒಂದು ಧಾನ್ಯ ಬಂದಾಗ ಉದರ್ಲಿಪ್ಪುನ ಮಾತ್ರ ನಮ್ಮ ನೆತ್ತಾಣಲ್ಲ ಒಂಜೇನು ದೇವರಿ ಉದ್ಗೆ ಉದರ್ ಮಾತ್ರ ವ್ಯತ್ಯಾಸ ಮಾಡಿ ಅಂಚಾಣ ಅನಾದಿ ಕಾಲೋದಾಗಾಯ್ತು ಈ ಅರಸ್ಮೆಂಟ್ನಾಗಲ ಈಡೆಗಳ ಸಂಬಂಧವು ಸಾಷ್ಟಾಂಗ ಗಡ್ಡಬೂರೊಂದು ಜಮಾತದ ಸೇಕರಿಕೆ ನೆನವರಿಗೆ ಮತ್ತೊಂದು ಕೂಡ ವೇದಿಕೆಯಲ್ಲಿ ನನಗದ ಎಲ್ಲ ಗಣ್ಯ ವ್ಯಕ್ತಿಗಳೇ അങ്ങനെ ഭഗവത്ഭക്തരെ ഇന്നത്തെ നാളിൽ ഉദ്യാവർത്ത ഈ 1000 ജമാഅത്തിൽ 10ാമത്തെ ಕಾರ್ಯಕ್ರಮ ನಿರಂತರವಾಗಿ ನಡೆದು വന്ന് ഇന്നത്തെ നാളിൽ ഇപ്പം എല്ലാവരും ചെല്ലേരി ഈ ഒരു മതസൗഹാർദ്ദത്തിന്റെ ക്ഷേത്രത്തിൽ ആരെ കാലത്തിൽ 20 ഭൂതങ്ങളും 14 തമ്പ്രാട്ടി വൈദ്യനാഥനും അങ്ങനെ ഈ ജമാഅത്തിന്റെ സേക്കന്മാർ 1000 ചെല്ലുന്നതൊക്കെ ഒരു ಧರ್ಮ ಅಂತ ಹೇಳುವಂಥದ್ದನ್ನ ಯಾವಾಗ ತಾನು ತನ್ನದಾದಂತಹ ಧರ್ಮವನ್ನ ಅನುಷ್ಠಾನ ಮಾಡ್ತಾನೆ, ತನ್ನದಾದಂತಹ ಧರ್ಮದಲ್ಲಿ ಯಾವಾಗ ಪ್ರೀತಿಯನ್ನು ಇಟ್ಟುಕೊಳ್ತಾನೆ, ತನ್ನದಾದಂತಹ ಧರ್ಮದ ದೇವರನ್ನ ಎಷ್ಟು ಪ್ರೀತಿಸ್ತಾನೆ, ಆವಾಗ ಆತನು ಇನ್ನೊಂದು ಧರ್ಮವನ್ನ ಪ್ರೀತಿಸುವಂತಹ ಮನಸ್ಸು ಅವನಂತೆ ಯಾವತ್ತೂ ಇರ್ತದೆ. ಯಾವತ್ತೂ ಅವನಿಗೆ ಕ್ರೂರತ್ವ ಬರುವುದಿಲ್ಲ. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.